ಏನು ಜಿಲ್ಲಾ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ, ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಮೀಸಲಾತಿ SC STಗೆ ಇದೆ, OBCಗಿದೆ. ಅದೇ ರೀತಿ ವಿಧಾನಸಭೆ ಮತ್ತು ಲೋಕಸಭೆನಲ್ಲೂ ಸಹ ಈ ಒಂದು ಮೀಸಲಾತಿ ಹಿಂದುಳಿದ ವರ್ಗಕ್ಕೂ ಬರಬೇಕು ಅಂತಂದೇಳಿ ತಾವು ಒಂದು ಪ್ರಸ್ತಾಪವನ್ನ ಮುಂದಿಟ್ಟಿದ್ರಿ. ಇದ್ರ ಬಗ್ಗೆ ತಾವು ಏನ್ ಹೇಳ್ತೀರಿ ಅಂತ ತಮ್ಮ ಕೇಳ್ತಾ ಇದ್ದೀನಿ ಸರ್. ನಾವು ಮೋರ್ ದನ್ 50% ಇದ್ದಾರೆ ಯಾರು ಬ್ಯಾಕ್ವರ್ಡ್ ಕ್ಲಾಸಸ್. ನಾವು ಸರ್ವರಿಗೂ ಸಮಪಾಲಿ ಮುಸ್ಲಿಮ್ಸು 14% ಇದ್ದಾರೆ. ರಾಜಕೀಯ ಅಧಿಕಾರನೂ ಕೂಡ ಅದೇ ರೀತಿಯಲ್ಲಿ ಒಂದು ಬಟವಾಡೆ ಆಗ್ಬೇಕಲ್ವಾ. ನಾವು ಇಲ್ಲಿ ಗ್ರಾಮ ಪಂಚಾಯತಿಲಿ ಮಾಡ್ತೀವಿ, ಜಿಲ್ಲಾ ಪಂಚಾಯತಿಲಿ ಮಾಡ್ತೀವಿ, ತಾಲೂಕ್ ಪಂಚಾಯತಿಲಿ ಮಾಡ್ತೀವಿ. ಅಸೆಂಬ್ಲಿಗೆ ಅಲ್ಲಿ ಲೇಡಿಗೂ ರಿಸರ್ವೇಶನ್ ಇಟ್ಟಿದ್ದೀವಿ. ಅಸೆಂಬ್ಲಿ ಲೋಕಸಭೆಗೂ ಕೂಡ ಅದೇ ರೀತಿ ಬ್ಯಾಕ್ವರ್ಡ್ ಕ್ಲಾಸಸ್ಗಳಿಗೆ, ಮೈನಾರಿಟೀಸ್ಗೆ, ಲೇಡೀಸ್ಗೆ ರಿಸರ್ವೇಶನ್ ತರಬೇಕಂತಕ್ಕಂಥದ್ದು ನಮ್ಮ ವಾದ ಇದೆ. ಇಲ್ಲ ಅಂತ ಹೇಳಿದ್ರೆ ನಿಮಗೆ ರಾಜಕೀಯ ಅಧಿಕಾರ ಹಂಚಿಕೆ ಆಗದೆ ಇದ್ರೆ ಸಮಾನತೆ ಎಲ್ಲಿಂದ ಬರ್ತದೆ? ರಿಸರ್ವೇಶನ್ ವಿಚಾರವಾಗಿ ಸರ್, ST ಸಮುದಾಯ ಅಥವಾ ಹಿಂದುಳಿದ ಯಾವುದೇ ಸಮುದಾಯ ಎಲೆಕ್ಷನ್ ಆಗುವವರೆಗೂ ರಾಜಕೀಯ ಪಕ್ಷಗಳು ಒಂಥರ ನೋಡುತ್ತೆ, ಅದಾದ್ಮೇಲೆ ಇನ್ನೊಂದ್ ತರ ಅಂತ ಹೇಳಿ. ಈಗ ನಿಮ್ಮದೇ ಪಕ್ಷದ ವಿಚಾರ ಮುಂದಿಟ್ಕೊಂಡು ಪ್ರಶ್ನೆ ಕೇಳ್ಬಿಡ್ತೀನಿ. ST ಸಮುದಾಯದ ನಾಯಕರಿಗೆ ಕಾಂಗ್ರೆಸ್ ಪಕ್ಷ ಸರಿಯಾಗಿ ನಡೆಸ್ಕೊಳ್ತಾ ಇಲ್ಲ, ನಿಮ್ಮನ್ನ, ನಾಗೇಂದ್ರ ಅವರನ್ನ, ಈ ರೀತಿ ಅಪವಾದ. ಈಗ ಸತೀಶ್ ಜಾರಕಿಹೊಳಿ ಅವರನ್ನೇ ನೀವು ತಗೊಂಡು ಮುಖ್ಯಮಂತ್ರಿಗಳ ಬಳಿ ಹೋಗ್ಬಿಟ್ರು. ನೋಡಿ, ನಂದು ನಾಗೇಂದ್ರದ್ದು ಕೇಸ್ಗೂ ಕೂಡ ನೀವು ಆನ್ ಪಾರ್ ವಿತ್ ದೋಸ್ ಇದು ನೀವು ನೋಡಬಾರ್ದು. ನಾಗೇಂದ್ರದ ಕೇಸೇ ಬೇರೆ, ನನ್ನ ಕೇಸೇ ಬೇರೆ. ನನ್ನ ಮೇಲೆ ಲಂಚದ ಆರೋಪ ಆಗಲಿ, ಅಧ್ಯಕ್ಷತೆ ಆರೋಪ ಆಗಲಿ ಯಾವುದೂ ಇಲ್ಲ. ಅವನ ಮೇಲೆ ಭ್ರಷ್ಟಾಚಾರದ ಆರೋಪ ಇದೆ. ಬೇರೆ ಬೇರೆ ಕೋರ್ಟ್ಗಳಲ್ಲಿ ಇಡಿಲಿದೆ, CBIಲಿದೆ, ಎಲ್ಲ ಇದಾವೆ. ಅದಕ್ಕೋಸ್ಕರ ನಾಗೇಂದ್ರನ್ ಕೇಸ್ಗೂ ನನ್ನ ಕೇಸ್ಗೂ ತಡಕ ಹಾಕಿ ಮಾತಾಡಬಾರ್ದು. ಆಯ್ತು, ಈಗ ಅವ್ನು ಮಾಡಬಾರ್ದು ಮಾಡ್ಬಿಟ್ರೆ ಅವ್ನು ಪ್ರೊಟೆಕ್ಟ್ ಮಾಡಬೇಕು ಅಂತ ನಾವೇನು ಹೇಳಕ್ ಹೋಗೋದು? ವಾಪಸ್ ಕರ್ಕೊಳ್ತೀನಿ ಅಂತಿದಾರಲ್ಲ. ಅಲ್ಲಮ್ಮ, ಆಯ್ತು, ಕೋರ್ಟಿಂದ ಕ್ಲಿಯರ್ ಆಗ್ಬೇಕಲ್ಲ ಅವೆಲ್ಲ. ನಾವು ಒಬ್ಬನ ಮೇಲೆ ಒಂದು ಆರೋಪ ಇದ್ದ ಮೇಲೆ ಆರೋಪಿ ಅದು ಅವನು ನಿರಪರಾಧಿ ಅಂತಕ್ಕಂಥದ್ದು ತೀರ್ಪು ಬರೋವರೆಗೆ ಅವನನ್ನ ನೀವು ಅಧಿಕಾರಕ್ಕೆ ತಗೋಬೇಕು ಅಂತಕ್ಕಂಥದ್ದು ನಾನು ಹೇಳೋದಿಲ್ಲ, ಗೊತ್ತಾಯ್ತಾ? ಆದ್ರೆ ನನ್ನದು ಯಾವುದೇ ಭ್ರಷ್ಟಾಚಾರದ್ದಾಗ್ಲಿ ಅಥವಾ ಅದಕ್ಷತೆದ್ದಾಗ್ಲಿ ಯಾವುದೂ ಇಲ್ಲ. ಅದೇನಕ್ಕೆ ತೆಗೆದಿದ್ದಾರೆ ಅಂದ್ರೆ ತಪ್ಪು ಮಾಹಿತಿಯನ್ನ ಕೇಂದ್ರಕ್ಕೆ ರವಾನೆ ಮಾಡಿದ ಹಿನ್ನೆಲೆಯಲ್ಲಿ ತಪ್ಪು ಗ್ರಹಿಕೆಯಿಂದ ನಿರ್ಣಯಕ್ಕೆ ಬಂದಿದ್ದಾರೆ ಅಂತಕ್ಕಂಥದ್ದು ನನ್ನಲ್ಲಿರ್ತಕ್ಕಂಥದ್ದು. ನಾನು ಆ ತಪ್ಪು ಗ್ರಹಿಕೆಯನ್ನ ನಿವಾರಣೆ ಮಾಡಲಿಕ್ಕೆ ಭೇಟಿ ಮಾಡ್ತೀನಿ ಅಂತಾನೂ ಹೇಳಿದ್ದೀನಿ. ಭೇಟಿಗೆ ಅವ್ರು ಅವಕಾಶ ಕೊಟ್ಟಾಗ ಹೋಗ್ತೀನಿ. ಅವಕಾಶ ಕೊಡದೇನೆ ನಾನೇನು ಮೇಲ್ಬಿದ್ದು ಹೋಗಿ ಅವ್ರಿಗೆ ಹೇಳಬೇಕು ಅಂತಕ್ಕಂಥದ್ದು ಚಟ ನನಗೇನಿಲ್ಲ. ನನ್ನ ಮೇಲೆ ಕ್ರಮ 84 ನಾನು ಉಚ್ಚಾಟನೆ ಮಾಡಿದ್ರು, 94 ಉಚ್ಚಾಟನೆ ಮಾಡಿದ್ರು, 2004 ಉಚ್ಚಾಟನೆ ಮಾಡಿದ್ರು. ಮೊನ್ನೆ ಮಾಡಬೇಕಾಗಿತ್ತು, ಮಾಡಿಲ್ಲ. ಯಾವುದು ದೇವೇಗೌಡರು ಸೋಲಿಸೋದಲ್ಲ, ಅವಾಗ ಒಂದ್ಸರಿ ಮಾಡಬೇಕಾಗಿತ್ತು, ಮಾಡಿಲ್ಲ. ಉಚ್ಚಾಟನೆ ಮಾಡಿದ ಆದೇಶನೂ ನಾನು ಓದಿಲ್ಲ. ಉಚ್ಚಾಟನೆ ಆದೇಶ ವಾಪಸ್ ತಗೊಂಡಿದ್ದು ನಾನು ಓದಿಲ್ಲ. ಆದ್ರೆ ಮುಂದೆ ಬರ್ತಕ್ಕಂಥ ಎಲ್ಲ ಚುನಾವಣೆಗೂ ಅವರೇ ಬಿಫಾರಂ ಕಳಿಸೋರು, ಗೊತ್ತಾಯ್ತಾ? ಇದು ನನ್ನ ನಡವಳಿಕೆ ಆಗಿರ್ತಕ್ಕಂಥ. ನಾನು ಈ ಉಚ್ಚಾಟನೆಗಳು ಮತ್ತು ನೋಟಿಸ್ಗಳು ಇವಕ್ಕೆ ಯಾವುದೇ ರೀತಿಯ ಮಹತ್ವ ಕೊಡದೇ ಇರತಕ್ಕಂಥವ್ರು. ಈ ರೈತರು ಮತ್ತೆ ನಾರ್ಮಲ್ ಜನ ಯಾರೇ ಇದ್ರು ಖಾತಾ ಬದಲಾವಣೆ B ಇಂದ A ಖಾತಾ ಮಾಡೋದಕ್ಕೆ 8 ರಿಂದ 10 ಲಕ್ಷ 12 ಲಕ್ಷ ಅಂದ್ರೆ ಎಷ್ಟು ಬೇಕು ಅಷ್ಟು ಚಾರ್ಜಸ್ ಹಾಕ್ತಾ ಇದ್ದಾರೆ. ಅದಕ್ಕೆ ನಿಮ್ಮ ಆನ್ಸರ್ ಏನು? ಸರಿ, B ಖಾತಾ A ಖಾತಾಕ್ಕೆ A ಖಾತಾ B ಖಾತಾ ಹೇಳಿದ್ರೆ ಕುಮಾರಸ್ವಾಮಿ ಅವರು ಕಾಂಗ್ರೆಸ್ ಪಕ್ಷದ ಟ್ರ್ಯಾಪ್ ಅನ್ನೋ ರೀತಿಯಲ್ಲಿ ಹೇಳ್ಬಿಟ್ಟಿದ್ದಾರೆ. ಯಾರು ಕೂಡ ಈ ಟ್ರ್ಯಾಪಿಗೆ ಒಳಗಾಗಬೇಡಿ ಅನ್ನೋ ರೀತಿಯ ಹೇಳಿಕೆ. ಕರಪ್ಷನ್ ಇದೆಯಲ್ಲ, ಯಾವ ಕಾಲದಲ್ಲೂ ಕರಪ್ಷನ್ ಫ್ರೀ ಕಾಲ ಇತ್ತು ಅಂತ ಯಾವುದು ಹೇಳಂಗಿಲ್ಲ ನೀವು. ಎಲ್ಲ ಕಾಲದಲ್ಲೂ ಕರಪ್ಷನ್ ಇದ್ದೇ ಇರುತ್ತೆ. ಆದ್ರೆ ದಿ ಲೆವೆಲ್ ಆಫ್ ಕರಪ್ಷನ್ ಇದೆಯಲ್ಲ, ಅದು ಇಟ್ ವೇರೀಸ್. ಅದು ಇಟ್ ಆಲ್ ಡಿಪೆಂಡ್ಸ್ ಅಪಾನ್ ದಿ ಪರ್ಸನ್ ಹೂ ಆರ್ ಸಿಟಿಂಗ್ ಇನ್ ದಟ್ ಚೇರ್. ಅವನಾದ್ರೂ ಗ್ರೀಡಿ ಪರ್ಸನ್ ಇದ್ರೆ ಜಾಸ್ತಿ ದುಡ್ಡು ಹೊಡಿತಾನೆ. ಅವನು ಇಲ್ಲಿ ಬಿಡಪ್ಪ ಏನೋ ಅಂತ ಬಂದಷ್ಟು ಬರಲಿ ಹೋದಷ್ಟು ಹೋಗ್ಲಿ ಅಂತ ಕಡಿಮೆ ದುಡ್ಡು ಇರ್ತವೆ. ಕರಪ್ಷನ್ ಅನ್ನ ಎರಾಡಿಕೇಶನ್ ಮಾಡಿದೀನಿ ನಾನು ಅಂತಕ್ಕಂಥ ಯಾರನ್ನ ಒಬ್ಬ ಭೂಪ ಹೇಳಿ ನೋಡಿ, ಸಾಧ್ಯನೇ ಇಲ್ಲ. ಇವತ್ತು ಕರಪ್ಷನ್ ಈಗೆಲ್ಲ ಒಪ್ಕೊಂಡೇ ಬಿಟ್ಟಿದೀವಿ ನಾವು, ಎಲ್ಲ ಒಪ್ಕೊಂಡ್ಬಿಟ್ಟಿದೀವಿ. ಈವನ್ ವೋಟರ್ಸ್ ಆಲ್ಸೋ, ಬ್ಯೂರೋಕ್ರಾಟ್ಸ್ ಆಲ್ಸೋ, ಪಾಲಿಟಿಷಿಯನ್ಸ್ ಆಲ್ಸೋ. ನೋ ಬಡಿ ಈಸ್ ಅಬೌವ್ ದಿಸ್. ಮತ್ತೆ A ಖಾತಾ B ಖಾತಾ ಅದೊಂದು ದಂಧೆ ಶುರುವಾಗಿದೆ ಅಂತಕ್ಕಂಥದ್ದನ್ನ ನನಗೂ ಕೂಡ ಅರಿವು ಆಗಿದೆ. ಅದ್ರ ಬಗ್ಗೆ ನಾನು ಕೂಡ ಸಂಬಂಧಪಟ್ಟವ್ರ ಗಮನಕ್ಕೆ ತರುವಂತ ಪ್ರಯತ್ನ ಮಾಡ್ತೀನಿ. ನೀವು ಮಾಡಲಿಲ್ಲ ಅಂದ್ರೆ ಮುಂದೆ ಬರೋ ಕಾರ್ಪೊರೇಷನ್ ಎಲೆಕ್ಷನ್ ಅಲ್ಲಿ ಬುದ್ಧಿ ಕಲಿಸ್ತಾರಪ್ಪ ಜನ ಅಂತಾನೂ ಹೇಳ್ತೀನಿ. ನಮಸ್ತೆ, ಮನು ವೈಷ್ಣವ್ ಅಂತ ಬಿಜೆಪಿ ಕಾರ್ಯಕರ್ತ. ಸರ್, ಈಗ ಮುಖ್ಯಮಂತ್ರಿ ಬದಲಾವಣೆ ವಿಚಾರದಲ್ಲಿ
ಮಾನ್ಯ ಉಪಮುಖ್ಯಮಂತ್ರಿಗಳ ಬಣದವರು ಏನಾದ್ರು ಒಂದು ವೇಳೆ ಹೇಳಿಕೆ ಕೊಟ್ರೆ ಏಕ್ದಮ್ಮು ನಿಮ್ಮ ಪಕ್ಷದಿಂದ ಕ್ರಮ ಕೈಗೊಳ್ತೀರಾ? ಅದೇ ಮುಖ್ಯಮಂತ್ರಿಗಳ ಮಗ ಏನಾದ್ರು ಮಾತಾಡಿದ್ರೆ ಕ್ರಮ ಕೈಗೊಳ್ಳಲ್ಲ. ಇಲ್ಲೇನ ಆಗ್ತಿರೋ ಅಂತ ವಿಚಾರ ಏನು ಅಂದ್ರೆ, ಶಾಸಕರಿಗೆ ನಿಮ್ಮ ಪಕ್ಷದಲ್ಲಿ ಕೆಲವೊಂದು ಬಣದವ್ರಿಗೆ ನ್ಯಾಯ ಸಿಗ್ತಿಲ್ಲ, ಇನ್ ಜನಸಾಮಾನ್ಯರಿಗೆ ನಿಮ್ಮ ಪಕ್ಷದಿಂದ ನ್ಯಾಯ ಸಿಗಕ್ ಸಾಧ್ಯನಾ? ಅಲ್ಲಪ್ಪ, ನಿಮ್ ಬಿಜೆಪಿ ಅವ್ರದ ನ್ಯಾಯ ಸಿಗ್ತಾ ಇಲ್ಲ ಅಂತ ತಾನೇ ಕಾಂಗ್ರೆಸ್ನವ್ರು 135 ಜನ ಗೆಲ್ಸಿದ್ದು. ಅಲ್ಲಲ್ಲ, ಸ್ವಲ್ಪ ಕೇಳ್ಕೊ. ಈಗ ನೀವು ಸರ್ಕಾರ ನಡೆಸ್ತಾ ಇದ್ರಿ, ಸರ್ಕಾರ ನಡೆಸ್ತಾ ಇರೋವಾಗ ಜನಪರವಾಗಿ ಇಲ್ಲ ಅಂತ ತಾನೇ ನಿಮ್ಮನ್ನ ಅಲ್ಲಿ ಕಳಿಸಿ 135 ಇಲ್ಲಿ ಕೊಟ್ಟಿದ್ದು. ಈಗ 135 ಜನ ಇದ್ದಾರೆ. ನೀವ್ ಹೇಳ್ದೆ ಕೇಳಪ್ಪ, ನೀನ್ ಹೇಳ್ದಂಗೆ ನಾವು ಜನಪರವಾಗಿ ಕೆಲಸ ಮಾಡ್ತಿಲ್ಲ ಅಂತಕ್ಕಂಥದ್ದಾದ್ರೆ ಮುಂದೆ ಜನ ಬುದ್ಧಿ ಕಲಿಸ್ತಾರೆ, ನಿಮ್ಮನ್ನೇ ತತ್ತಾರೆ. ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಸಾಗ್ಬಿಡೆ ನೆಕ್ಸ್ಟ್ ಒಂದ್ಸತಿ ಕೇಳಿದ್ಯಾ? ಇಂಟರ್ನಲ್ ಡೆಮೋಕ್ರಸಿ ಬಣ ರಾಜಕೀಯದ ಕೇಳಿದ್ರು. ನೋಡಮ್ಮ, ಅವ್ರು ಹೇಳ್ದಂಗೆ ನೋಟಿಸ್ ಕೊಡೋ ವಿಚಾರ ಇದೆ. ನಮ್ಮಲ್ಲಿ ಡಿಸಿಪ್ಲಿನರಿ ಕಮಿಟಿ ಅಂತ ಇದೆ. ನಮ್ಮ ಯಾರೋ ರಾಮನ್ ಖಾನ್ ಯಾರೋ ಚೇರ್ಮನ್ ಇದ್ದಾರೆ. ಅವರು ಆ ನೋಟಿಸ್ ಕೊಡೋದು ಬಿಡೋದು ಎಲ್ಲ ಅವ್ರು ತೀರ್ಮಾನ ಮಾಡ್ತಾರೆ. ಹಂಗೆ ಈಗ ಬಿಜೆಪಿನಲ್ಲೂ ಅಷ್ಟೇನೆ, ಅಲ್ಲಿನೂ ಕೂಡ ಡಿಸಿಪ್ಲಿನರಿ ಕಮಿಟಿ ಒಂದಿರ್ತದೆ. ಅವರು ಹೈಕಮಾಂಡ್ ಅವರು ಸೂಚನೆ ಕೊಡೋದು ಅವು ಇವು ಎಲ್ಲ ಇರ್ತವೆ. ಈಗ ಎಷ್ಟು ಜನ ಬಿಜೆಪಿನಲ್ಲಿ ಟೀಕೆ ಮಾಡಿಲ್ಲ, ಯತ್ನಾಳ್ ಟೀಕೆ ಮಾಡೋದಕ್ಕಿಂತ ಹೆಚ್ಚು ಟೀಕೆ ಮಾಡದಿರೋರು ಎಷ್ಟು ಜನ ಅವರೇ. ಬರೀ ಯತ್ನಾಳ್ ಒಬ್ಬನಿಗೆ ನೋಟಿಸ್ ಕೊಟ್ಟು ಯಾಕೆ ಅವನು ಸಸ್ಪೆಂಡ್ ಮಾಡ್ತಾರೆ? ಹಂಗೆ ಇಟ್ ಈಸ್ ಆಲ್ ವಿಮ್ಸ್ ಅಂಡ್ ಫ್ಯಾನ್ಸಿ ಆಫ್ ದ ಪರ್ಟಿಕ್ಯುಲರ್ ಪರ್ಸನ್ ಹೂ ಆಕ್ಯುಪೈಸ್ ದೋಸ್ ಸೀಟ್ಸ್. ಬಿಜೆಪಿಲೂ ಅಷ್ಟೇ, ಕಾಂಗ್ರೆಸ್ಲ್ಲೂ ಅಷ್ಟೇ, ಇನ್ನೊಂದಲ್ಲೂ ಅಷ್ಟೇ. ಇವಾಗ ಮನೆ ಒಳಗಡೆ ಒಂದು ಜಗಳ ನಡೀತದೆ, ತಮ್ಗೋ ತಮ್ಮ ಮನೆಯವರಿಗೋ ತಮ್ಮ ಮಕ್ಳಿಗೋ ನಡೆಯುವಾಗ ನೀವು 4 ಗೋಡೆ ಮಧ್ಯದಲ್ಲೇ ಕೂತ್ಕೊಂಡು ಮಾತಾಡ್ಕೊಂತೀರಾ. ಬಟ್ ಆದ್ರೆ ಇದೇ ನಮ್ಮ ಕಾಂಗ್ರೆಸ್ ಪಕ್ಷನೂ ಅಷ್ಟೇ ಒಂದು ಕುಟುಂಬ ಇದ್ದಂಗೆ. ಇವಾಗ ಏನ್ ಒಳಗಡೆ ನಡೀತೋ ಅದು 4 ಗೋಡೆ ಒಳಗಡೆನೆ ಮಾತಾಡ್ಬೇಕಾಯ್ತಲ್ಲ. ಇವಾಗ ನನ್ನಂತ ಸೆಕೆಂಡ್ ಲೆವೆಲ್ ಲೀಡರ್ಗಳಿಗೆ ತಾವು ಏನ್ ಮೆಸೇಜ್ ಕೊಡಕ್ ಬರ್ತಾ ಇದೀರಾ ಸರ್? ಈಗ ಎಲ್ಲಾ ಪಕ್ಷದಲ್ಲೂ ಅಷ್ಟೇ ಯಾರು ಕೂಡ ಮಾಧ್ಯಮಕ್ಕೆ ಹೋಗಬಾರ್ದು, 4 ಗೋಡೆ ಮಧ್ಯೆನೇ ನಿರ್ಣಯಗಳು ಆಗಬೇಕು ಅಂತಕ್ಕಂಥದ್ದು ಎಲ್ಲಾ ಪಕ್ಷದವರು ಹೇಳೋದು ಅದೇನೆ. ನಡವಳಿಕೆಗಳಿಗೆ ಬಂದಾಗ ಯಾರೊಬ್ರು ಕೂಡ ನಡವಳಿಕೆಗೆ ಬದ್ಧತೆಯನ್ನ ತೋರಿಸ್ತಕ್ಕಂಥದ್ದು ಕೂಡ ಕಡಿಮೆ ಆಗಿದೆ. ಸರ್, ಅವರು ಓಪನ್ ಆಗಿ ಮಾತನಾಡಿದ್ರಿ ಅನ್ನೋ ವಿಚಾರಕ್ಕೆ ಪ್ರಸ್ತಾಪ ಮಾಡಿದ್ರು. ಅದಕ್ಕೆ ಪೂರಕವಾಗಿ ನೀವಾಗ್ಲೇ ಹೇಳ್ತಿದ್ರಿ ಅಧಿಕಾರವನ್ನು ಹುಡ್ಕೊಂಡು ನಾನು ಹೋಗೋದಿಲ್ಲ ಅಂತ ಹೇಳಿ. ಬಟ್ ಹಿಂಗೆ ಓಪನ್ ಆಗಿ ಮಾತನಾಡೋ ಸೀರೀಸ್ ಅಲ್ಲಿ ಹೆಚ್ಚುವರಿ ಡಿಸಿಎಂ ವಿಚಾರ ಬಂದಾಗ ನಾನು ಆಗ್ತೀನಿ ಅಂದ್ರಿ, ಕೆಪಿಸಿಸಿ ಚೇರ್ ಬದಲಾವಣೆ ಅಂದಾಗ ನನಗೂ ಒಂದು ಅವಕಾಶ ಅಂದ್ರಿ. ನೋಡಿ, ನಾನು ಡಿಸಿಎಂ ಪ್ರಶ್ನೆ ಮಾಡಿದ್ದೆ ಯಾವಾಗ? ಲೋಕಸಭೆಗಿನ್ನ ಮುಂಚೆ ಮಾಡಿದ್ದು. ಲೋಕಸಭೆಗಿನ್ನ ಮುಂಚೆ ಡಿಸಿಎಂಗಳನ್ನು ಮಾಡಿದ್ರೆ ಈಗ ಬಿಜೆಪಿನಲ್ಲಿ ಎಷ್ಟು ಜನ ಮಾಡಿದ್ರು? ಅಶ್ವಥ್ ನಾರಾಯಣ್, ಈಶ್ವರಪ್ಪ, ಸೌದಿ ಅವರೆಲ್ಲ ಡಿಸಿಎಂ ಮಾಡಿದ್ರು. ಈಶ್ವರಪ್ಪನ ಯಾಕೆ ಮಾಡಿದ್ರು? ಬ್ಯಾಕ್ ಕ್ಲಾಸಸ್ ಓಟ್ಗಳು ಬಿಜೆಪಿಗೆ ಬರಲಿ, ಡಿಸಿಎಂ ಮಾಡಿದ್ದಾರೆ ಅಂತಕ್ಕಂಥ ದೃಷ್ಟಿಯಿಂದ ಮಾಡಿದ್ರು. ಸೌದಿಗೆ ಯಾಕೆ ಮಾಡಿದ್ರು? ಸೌದಿ ಲಿಂಗಾಯತರಲ್ಲಿ ಬೇರೆ ಸೆಕ್ಟ್ ಅವನು. ಅವರು ಲಿಂಗಾಯತಲ್ಲಿ ಗಾಣಿಗ ಲಿಂಗಾಯತರು. ಅವರು ಕೆಲವು ಜಿಲ್ಲೆಗಳಲ್ಲಿ ಬಹಳ ಡಾಮಿನೇಷನ್ ಇದ್ದಾರೆ. ಆ ಭಾಗದಲ್ಲಿ ಪಕ್ಷಕ್ಕೆ ಅನುಕೂಲ ಆಗಲಿ ಅಂತ ಅಶ್ವಥ್ ನಾರಾಯಣ್ ಯಾಕೆ ಮಾಡಿದ್ರು? ಈ ಭಾಗದಲ್ಲಿ ಒಕ್ಕಲಿಗ ವೋಟ್ಸ್ ಬರಲಿ ಅವರು ಬಿಜೆಪಿ ಪಾರ್ಟಿಗೆ ಅಂತ ಮಾಡಿದ್ರು. ನಾನು ಕೂಡ 3 ಜನ ಡಿಸಿಎಂ ಒಬ್ಬ SCಗೆ, ಒಬ್ಬ STಗೆ, ಒಬ್ಬ ಮೈನಾರಿಟಿಗೆ ನೀವು ಮಾಡ್ರಪ್ಪ. ನೀವು ಡಿಸಿಎಂ ಮಾಡಿದ್ರೆ ಲೋಕಸಭಾ ಎಲೆಕ್ಷನ್ ನಲ್ಲಿ ಆ ಸಮುದಾಯದ ಮತ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚು ಬರ್ಲಿಕ್ಕೆ ಅವಕಾಶ ಇದೆ ಅಂತಕ್ಕಂಥ ದೃಷ್ಟಿಯಿಂದ ಹೇಳಿದ್ನ ಹೊರತು ನನ್ನ ಡಿಸಿಎಂ ಮಾಡಿ ಅಂತ ನಾನು ಕೇಳಿಲ್ಲ. ಮತ್ತೆ ಅಧ್ಯಕ್ಷದ್ದು ಪ್ರಸ್ತಾಪ ಮಾಡಿದ್ರಿ. ಅಧ್ಯಕ್ಷದ ಪ್ರಸ್ತಾಪ ಮಾಡಿದಾಗ ಅಧ್ಯಕ್ಷದ್ದು ಯಾಕೆ ನಾನು ಆಗ್ತೀನಿ ಅಂತ ಹೇಳಿದ್ರೆ ಅಂದ್ರೆ ಯಾರು ಮಂತ್ರಿಗಳು ಯಾರು ಒಪ್ತಾ ಇಲ್ಲ ಅಧ್ಯಕ್ಷ ಆಗಲಿಕ್ಕೆ. ನಾನು ಹೇಳಿದೆ, ನಾನು ಮಾಡ್ರಿ, ನಾನು ಮಂತ್ರಿ ಕೆಲಸ ಬಿಡ್ತೀನಿ ಅಂತ ಹೇಳಿದೆ. ಅಷ್ಟು ಬಿಟ್ರೆ ನನ್ನ ಅಧ್ಯಕ್ಷನ್ ಮಾಡಿ ಅಂತ ಅಲ್ಲ, ನಾನು ಮಂತ್ರಿ ಕೆಲಸ ಬಿಡಕ್ ತಯಾರಿದ್ದೀನಿ, ನಾನು ಅಧ್ಯಕ್ಷನ್ ಮಾಡಿದ್ರೆ ಅಂತ ಹೇಳಿ. ಅಷ್ಟು ಬಿಟ್ರೆ ಮಂತ್ರಿ ಸ್ಥಾನ ಇಲ್ಲ, ಕೆಪಿಸಿಸಿ ಚೇರ್ಗೆ ಈಗಲೂ ಕೂಡ ರಾಜಣ್ಣ ಅವರು ಪ್ರಸ್ತಾಪ ಮಾಡ್ತಾರ? ಅವಕಾಶ ಸಿಗುತ್ತಾ? ನೋಡಿ, ಹೈಕಮಾಂಡ್ ತೀರ್ಮಾನ, ಅವ್ರು ಅವಕಾಶ ಕೊಟ್ಟರೆ ನಾನು ಆಗ್ತೇನೆ, ಸಂಘಟನೆ ಮಾಡ್ತೇನೆ. ಅಸೆಂಬ್ಲಿ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಅವಧಿ ಮುಗಿದಿದ್ರು ಎಲ್ಲರೂ ಅಡ್ಮಿನಿಸ್ಟ್ರೇಟರ್ ಆಗ್ತಾ ತವಾಗ್ಲಿಲ್ಲ. ಯಾವುದೇ ಪಕ್ಷ ಇರಲಿ ಅಂತ ಆ ಬೋರ್ಡ್ ಅನ್ನು ಮುಂದುವರಿಸಿದ್ದೀರಾ, ಆ ಕ್ಷೇತ್ರಕ್ಕೆ ನ್ಯಾಯವಾಗಲಿ ಅಂತ. ನೋಡಿ, ಸಹಕಾರಿ ಕ್ಷೇತ್ರದಲ್ಲಿ ಇವತ್ತು ನಾವು ಹಿಂದೆ ಏಕಾಂತಯ್ಯನವರು ಅಂತ ಇದ್ರು, ಅವರನ್ನ ನಾವು ನೆನೆಸ್ಕೊಳ್ತೇವೆ. ಅದಾದ್ಮೇಲೆ SS ಪಾಟೀಲ್ ಅಂತ ಅವರು 5 ವರ್ಷ ಇದ್ರು, ಅವ್ರನ್ನ ನೆನೆಸ್ಕೊತೇವೆ. ಆಮೇಲೆ ಮುಂದಿನ ಬರ್ತಕ್ಕಂಥ ಜನ ನಮ್ಮನ್ನು ನೆನೆಸ್ಕೋತಾರೆ ಅಂತ ಅನ್ಕೊಂತೀನಿ. ನಾನು ನೆನೆಸ್ಕೊಟ್ರು ಒಂದೇ, ನೆನೆಸ್ಕೊಳ್ದೇ ಇರೋ ಒಂದೇ. ಆದ್ರೆ ಸಹಕಾರಿ ಕ್ಷೇತ್ರದಲ್ಲಿ ಯಾರೇ ಮಂತ್ರಿ ಬಂದರೂ ಕೂಡ ನನ್ನ ನಿರೀಕ್ಷೆ
ನಾವು ಪಕ್ಷಾತೀತವಾಗಿ ಕೆಲಸ ಮಾಡಬೇಕು. ಸಹಕಾರಿ ಆಂದೋಲನದಲ್ಲಿ ಎಲ್ಲಾ ಪಾರ್ಟಿಯವರು ಇರ್ತಾರೆ. ಯಾರು ಸಂಸ್ಥೆಗಳನ್ನ ದಕ್ಷತೆಯಿಂದ ಪ್ರಾಮಾಣಿಕವಾಗಿ ನಡೆಸ್ತಾರೆ, ಆ ಸಂಸ್ಥೆಯ ಹಿತವನ್ನ ಕಾಪಾಡ್ತಾರೆ, ಆ ಮೂಲಕ ಸಂಸ್ಥೆಯ ಸದಸ್ಯಗಳ ಹಿತ ಕಾಪಾಡ್ತಾರೆ, ಅವರಿಗೆ ನಿರೀಕ್ಷೆಯಂತೆ ಕೆಲಸ ಮಾಡ್ತಾರೆ, ಅಂತ ಸಹಕಾರಿಗಳಿಗೆ ನಾವು ಸಹಕಾರ ಕೊಡ್ತಕ್ಕಂಥದ್ದೇ ಸಹಕಾರ ಮಂತ್ರಿಯ ಧ್ಯೇಯ ಆಗಬೇಕು, ಹೊರತು ರಾಜಕೀಯ ಮಾಡ್ತಕ್ಕಂಥದ್ದು